ಪವರ್ಸ್ ಇದೆ ಅಂತ ಹೇಳ್ತೀರಿ. ಇದು ಹೇಟ್ ಸ್ಪೀಚ್ ಕಡಿಮೆ ಮಾಡಬೇಕು, ತಾವು ಅದನ್ನು ಟ್ರೈ ಮಾಡ್ತೀರಾ ಅನ್ನೋಂಥ. ನಮ್ಮ ರಾಜ್ಯದಲ್ಲಿ ನಾವು ನೋಡ್ತೀವಿ, ಆ ಪುನೀತ್ ಕೆರೆಹಳ್ಳಿ ಅನ್ನೋಂಥ ಜನರು ಇದ್ದಾರೆ. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ತಾರೆ ಅವರು ದಿನ ಬೆಳಗಾದ್ರೆ ಮೈನಾರಿಟಿ ವಿರುದ್ಧ ಹೇಳಿಕೆ ಕೊಡ್ತಾರೆ. ಲವ್ ಜಿಹಾದ್ ಹೆಸರಲ್ಲಿ ಕಮ್ಯುನಲ್ ಹೇಟ್ರೇಟ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರ ವಿರುದ್ಧನೇ ಕ್ರಮ ತಗೊಳಕ್ಕೆ ಅಥವಾ ಏನಾದ್ರು ಕಾನೂನಾತ್ಮಕವಾಗಿ ಏನ್ ಮಾಡಕ್ಕೆ ಏನು ಪ್ರಯತ್ನ ಮಾಡಿದ್ರಿ? ಅವ್ರು ಇನ್ನೂ ಆರಾಮಾಗಿದ್ದಾರೆ. ದೇ ಆರ್ ಸ್ಟಿಲ್ ಗಿವಿಂಗ್ ದ ಸೇಮ್ ಕೈಂಡ್ ಆಫ್ ಹೇಟ್ ಸ್ಪೀಚ್ ಓಪನ್ಲಿ ವಿದೌಟ್ ಎನಿ ಫಿಯರ್. ಅಂತ ಟೈಮ್ನಲ್ಲಿ ಅವ್ರಿಗೆ ಏನು ಕಾನೂನಾತ್ಮಕ ತಾವು ಏನ್ ಮಾಡಿದ್ರಿ? ಅದು ನಾವು ಮುಸ್ಲಿಮ್ಸ್ ಅನಿಸ್ಬೇಕಲ್ಲ, ಕಾನ್ಫಿಡೆನ್ಸ್ ಸರ್ಕಾರ ಇದ್ಮೇಲೆ ನಮಗೂ ಒಂದು ಪ್ರೊಟೆಕ್ಷನ್ ಐತಿ ಅಂತ ಹೇಳಿದ್ರೆ ದೇ ಶುಡ್ ಫೀಲ್ ಅಲ್ಲ. ಅದಕ್ಕೆ ಒಂದು ಸಿಸ್ಟಮ್ ಇದೆ. ಈ ಕಮಿಷನ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಇರೋದು ಈ ಹೇಟ್ ಸ್ಪೀಚಸ್ಗೆ, ಕ್ರೈಮ್ಸ್ ಅಗೇನ್ಸ್ಟ್ ಮೈನಾರಿಟೀಸ್ಗೆ ಕೋರ್ಟ್ ಮಾಡಲಿಕ್ಕೆ ಇಲ್ಲ. ಅದು ಏನು ಕೆಲಸ, ಏನು ಕೋರ್ಟ್ ಕ್ರಿಮಿನಲ್ ಆ್ಯಕ್ಷನ್ ತಗೋಬೇಕು ಅದು ಎಲ್ಲ ರೆಗ್ಯುಲರ್ ಕೋರ್ಟ್ಸ್ನಲ್ಲಿ ಆಗುತ್ತೆ. ದೇರ್ ಆರ್ ರೆಗ್ಯುಲರ್ ಕೋರ್ಟ್ಸ್ ಫಾರ್ ದಟ್ ಪರ್ಪಸ್. ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದು ಜವಾಬ್ದಾರಿ. ಎಷ್ಟು ಹೇಟ್ ಸ್ಪೀಚ್ ಆಗಿದ್ರೆ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ, ಎಷ್ಟು ಜನಗೆ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನಗೆ ಕೋರ್ಟ್ಗೆ ಕಳಿಸಿದ್ದಾರೆ, ಇದು ರಿವ್ಯೂ ಮಾಡೋಕ್ಕೆ ಕಮಿಷನ್ಗೆ ಅಧಿಕಾರ ಇದೆ. ಅದಕ್ಕೆ ನಾವು ಈಗ ಡಿಸ್ಟ್ರಿಕ್ಟ್ ವೈಸ್ ನಾವು ಸ್ಟೇಟ್ನಲ್ಲಿಯೂ ಮಾಡ್ತೀವಿ. ಸ್ಟೇಟ್ ಲೆವೆಲ್ ಹೋಮ್ ಕಮಿಷನರ್ ಹಾಗೆ ಮೀಟಿಂಗ್ಗೆ ಕರೆಸಿ ಚೀಫ್ ಸೆಕ್ರೆಟರಿ ಲೆವೆಲ್ನಲ್ಲಿನೂ ಮಾಡ್ತೀವಿ. ಅದು ಅಧಿಕಾರ ಅವಧಿಯಲ್ಲಿ ಹೇಟ್ ಸ್ಪೀಚಸ್ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿವೆ ಅವ್ರ ವಿರುದ್ಧ ಅಂತ ಏನೋ ಮಾಹಿತಿ ಇದೆ? ಇಲ್ಲ, ನಾನು ಇಲ್ಲಿ ಮಾಹಿತಿ ತಗೊಂಡು ಬಂದಿಲ್ಲ. ಇದೆ ನಮ್ಮ ಹತ್ರ ಪೂರ್ತಿ ಸ್ಟೇಟ್ದು ಮಾಹಿತಿ ಇದೆ. ಈಗ ಡಿಸ್ಟ್ರಿಕ್ಟ್ ಮಾಹಿತಿ ಇಲ್ಲಿ ಇದೆ ನಮ್ಮ ಹತ್ರ. ನಿಮಗೆ ಬೇಕಾದರೆ ಈಗಲೇ ಕೊಡ್ತೀನಿ. ಈ ಡಿಸ್ಟ್ರಿಕ್ಟ್ ನಿಮ್ಮ ಕಾಯ್ದಲ್ಲಿ ಅದು ನಿಮಗೆ ನಾನು ಇಲ್ಲಿ ನಿಮಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಹತ್ರ ಸ್ಟೇಟ್ದು ತಗೊಂಡು ಬಂದಿಲ್ಲ. ಡಿಸ್ಟ್ರಿಕ್ಟ್ದು ಬೇಕಾದರೆ ನಾನು ನಿಮಗೆ ಈಗಲೇ ಕೊಡ್ತೀನಿ. ಈಗ ರಿವ್ಯೂ ಆಗಿದೆ ಆಲ್ರೆಡಿ. ಅದು ನಿಮಗೆ ಅದ್ರ ಬೇಕಾದರೆ ಇನ್ಫಾರ್ಮೇಶನ್ ಬೇಕಾದರೆ ನಾನು ಕೊಡ್ತೀನಿ, ತಾವು ತಗೋಬಹುದು. ಈಗ ನಮ್ಮಲ್ಲಿ 2024ನಲ್ಲಿ 15 ಕೇಸಸ್ ರಿಜಿಸ್ಟರ್ ಆಗಿದೆ. 2025ನಲ್ಲಿ 17 ಕೇಸಸ್ ರಿಜಿಸ್ಟರ್ ಆಗಿದೆ. 2026ನಲ್ಲಿ 7 ಕೇಸಸ್ ಆಗಿದೆ ಈ ವರ್ಷ ಬಿಜಾಪುರ ಜಿಲ್ಲೆದು. ಆಮೇಲೆ PAR ಮತ್ತು ನಾವು NC ಅಂತ ಹೇಳ್ತೀವಿ, ನಾನ್ ಕಾಗ್ನಿಸಬಲ್ ಅಫೆನ್ಸಸ್. ಅದು FIR ಆಗೋದಿಲ್ಲ, ಬಟ್ ಸುಮ್ಮನೆ ಒಂದು ವಾರ್ನಿಂಗ್ ಮಾಡಲಿಕ್ಕೆ, ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಅಂತ ಅಂಥದ್ದು 2024ನಲ್ಲಿ 6 ಕೇಸಸ್ ಆಗಿದೆ. 25ನಲ್ಲಿ 24 ಆಗಿದೆ. 26ನಲ್ಲಿ 8 ಆಗಿದೆ. ಇನ್ನೊಂದು ಈ ಪೋಸ್ಟ್ ಬರುತ್ತೆ ಹೇಟ್ ಆಗಿರೋದು ಅಥವಾ ಅದಕ್ಕೆ ಡಿಲೀಟ್ ಮಾಡಲಿಕ್ಕೆ, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರೋದು, ಸೋಷಿಯಲ್ ಮೀಡಿಯಾನಲ್ಲಿ ಆಗಿರೋದು ಅಂತ ಡಿಲೀಟ್ ಮಾಡಲಿಕ್ಕೆ ಪೊಲೀಸ್ಗೆ ಅಧಿಕಾರ ಇಲ್ಲ. ಬಟ್ ಅವ್ರಿಗೆ ಅಧಿಕಾರ ಏನಿದೆ ಅಂದರೆ ಡೈರೆಕ್ಟಾಗಿ ಅವರು ವಾಟ್ಸಪ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, X ಆಗ್ಬೋದು, ಅವ್ರಿಗೆ ಅವರು ಡೈರೆಕ್ಟಾಗಿ ಹೇಳಿಬಿಟ್ಟು ಇದು ನೋಡಿ ಈ ವಿಡಿಯೋ ಪೋಸ್ಟ್ ಇದೆ, ಇದು ಭಾಳ ಡಿಲೀಟ್ ಮಾಡಬೇಕು, ಇದು ಸರ್ಕ್ಯುಲೇಟ್ ಆಗಬಾರ್ದು ಅಂತ ಆ ಪೊಲೀಸ್ ಅವ್ರಿಗೆ ಅಧಿಕಾರ ಇದೆ, SPಗೆ ಅಧಿಕಾರ ಇದೆ. ಅಂಥದ್ದು 2024ನಲ್ಲಿ 21 ಪೋಸ್ಟ್ ಡಿಲೀಟ್ ಮಾಡಿಸಿದ್ದಾರೆ. ಈ ಬರೀ ಡಿಸ್ಟ್ರಿಕ್ಟ್ದು ಇದು. 25ನಲ್ಲಿ 34 ಆಗಿದೆ. 26ನಲ್ಲಿ 20 ಈಗಾಗಲೇ, ಇನ್ನು ನಾವು 3ನೇ ತಿಂಗಳು 4 ತಿಂಗಳು ಬಂದಿದ್ವಿ, ಆಗಲೇ ಅದು 20 ಅಂತ ಅದು ಡಿಲೀಟ್ ಪೋಸ್ಟ್ ಆಗ್ತಾ ಇದೆ. ಸೊ ಇದು ನಾವು ರಿವ್ಯೂ ಮಾಡ್ತೀವಿ. ಇದೇ ರೀತಿ ಸ್ಟೇಟ್ ಲೆವೆಲ್ ರಿವ್ಯೂ ಆಗುತ್ತೆ. ಅಲ್ಲಿ ಅವರು ಸ್ಟೇಟ್ ಲೆವೆಲ್ದು ಹೋಮ್ ಕಮಿಷನರ್ ನಮಗೆ ಡಾಟಾ ಕೊಡ್ತಾರೆ, ಕಮಿಷನ್.